ರಕ್ಷಾಬಂಧನದ ದಿನ ಹೆಣ್ಮಕ್ಕಳು ಸಹೋದರರಿಗಷ್ಟೇ ಅಲ್ಲ, ಯಾರಿಗೆಲ್ಲ ರಾಖಿ ಕಟ್ಟಬಹುದು ತಿಳಿಯೋಣ. ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯ ಸಂಕೇತ. ಅಣ್ಣ ತಂಗಿಯರ ಸಂಬಂಧವನ್ನು ಗಟ್ಟಿಗೊಳಿಸುವ ಈ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಈ ಬಾರಿ ಆಗಸ್ಟ್ 9ರಂದು ಆಚರಿಸಲಾಗುತ್ತಿದೆ. ಆದರೆ ಈ ರಕ್ಷಾಬಂಧನದ ದಿನ ರಾಖಿಯನ್ನು ಯಾರು ಯಾರಿಗೆ ಕಟ್ಟಬಹುದು ಎಂದು ನಿಮಗೆ ಗೊತ್ತಾ? ಈ ಕುರಿತಾದ ಮಾಹಿತಿ ಇಲ್ಲಿದೆ. ಆಗಸ್ಟ್ 9ರಂದು ರಕ್ಷಾಬಂಧನ ಹಬ್ಬ ಬಂದಿದೆ. ಸಹೋದರನ ಶ್ರೀರಕ್ಷೆ ಎಂದಿಗೂ ಸಹೋದರಿಯ ಮೇಲಿರಲಿ ಎಂಬ ಆಶಯ ನೂಲ ಹುಣ್ಣಿಮೆಯ ಹಬ್ಬದ್ದು. ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ಗಟ್ಟಿಗೊಳಿಸುವ ಈ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯಂದು ಅಣ್ಣ ತಂಗಿಯರು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ದಿನ ಸಹೋದರಿಯರು ಅಣ್ಣನೋ ತಮ್ಮನಿಗೋ ರಕ್ಷಾದಾರವನ್ನು ಕಟ್ಟುವ ಮೂಲಕ ರಕ್ಷಣೆಯನ್ನು ಭರವಸೆಯನ್ನು ಪಡೆಯುತ್ತಾರೆ. ಈಗಾಗಲೇ ಹೆಣ್ಣು ಮಕ್ಕಳು ಮಹಿಳೆಯರು ತಮ್ಮ ಪ್ರೀತಿಯ ಅಣ್ಣನಿಗೋ ಅಥವಾ ಅಣ್ಣನ ಸ್ಥಾನದಲ್ಲಿರುವ ಸ್ನೇಹಿತನಿಗೋ ರಾಖಿ ಕಟ್ಟಲು ಸಿದ್ಧತೆ ಮಾಡಿಕೊಳ್ಳುತ್ತಿರಬಹುದು. ಅದಕ್ಕೂ ಮುನ್ನ ಕೈಗೆ ರಕ್ಷೆಯನ್ನು ಯಾರು ಯಾರಿಗೆ ಕಟ್ಟಬೇಕೆಂದು ನೀವು ತಿಳಿದುಕೊಳ್ಳುವುದು ಸೂಕ್ತ. ರಕ್ಷಾಬಂಧನ ಎಂದ ತಕ್ಷಣವೇ ನೆನಪಿಗೆ ಬರುವುದೇ ಅಣ್ಣ ತಂಗಿಯರು. ಎಲ್ಲರಿಗೂ ತಿಳಿದಿರುವಂತೆ ಇದೊಂದು ಸಹೋದರ ಸಹೋದರಿಯರ ಬಾಂಧವ್ಯ ಸಾರುವ ಹಬ್ಬವಾಗಿದೆ. ತನ್ನ ಸಹೋದರನಿಗೆ ರಾಖಿ ಕಟ್ಟಿ ಅಣ್ಣನಿಗೆ ಒಳ್ಳೆಯದು ಆಗಲಿ, ಆರೋಗ್ಯ ಆಯುಷು ಸಿಗಲಿ ಎಂದು ತಂಗಿಯಾದವಳು ಪ್ರಾರ್ಥಿಸುತ್ತಾಳೆ. ಅಣ್ಣನು ಏನೇ ಸಮಸ್ಯೆಗಳು ಬರಲಿ ನಿನ್ನ ರಕ್ಷಣೆಗೆ ಸದಾ ನಿಲ್ಲುವೆ ಎಂದು ಹೇಳುವ ಮೂಲಕ ಇಬ್ಬರ ನಡುವಿನ ಬಾಂಧವ್ಯವು ಇನ್ನಷ್ಟು ಗಟ್ಟಿಯಾಗುತ್ತದೆ. ರಕ್ಷಾಬಂಧನವನ್ನು ಸಹೋದರ ಸಹೋದರಿಯರೇ ಆಚರಿಸಬೇಕೆಂದಿಲ್ಲ. ನಮ್ಮ ಮನಸ್ಸಿಗೆ ಯಾರು ಅಣ್ಣನ ಸ್ಥಾನದಲ್ಲಿ ಹತ್ತಿರವಾಗಿರುತ್ತಾರೋ ಅವರಿಗೆ ಕೂಡ ರಕ್ಷೆಯನ್ನು ಕಟ್ಟಿ ಹಬ್ಬ ಆಚರಿಸಬಹುದಾಗಿದೆ. ಹೀಗಾಗಿ ರಕ್ತ ಸಂಬಂಧ ಹೊಂದಿಲ್ಲವಿದ್ದರೂ ಅಣ್ಣನ ಸ್ಥಾನದಲ್ಲಿ ಯಾರು ಇರುತ್ತಾರೋ ಅವರಿಗೆ ರಾಖಿ ಕಟ್ಟಬಹುದು. ಇನ್ನು ಸ್ನೇಹಿತರು ಪರಸ್ಪರರು ರಕ್ಷೆಯನ್ನು ಕಟ್ಟಿಕೊಳ್ಳುವ ಮೂಲಕ ಸ್ನೇಹ ಸಂಬಂಧದೊಂದಿಗೆ ಸದಾ ರಕ್ಷಣೆಯನ್ನು ಸ್ನೇಹಿತನಾಗಿ ನೀಡುವೆನು ಎಂದೇಳಬಹುದು. ಇನ್ನು ಅಣ್ಣನ ಸ್ಥಾನದಲ್ಲಿರುವ ದೂರದ ಸಹೋದರ ಸಂಬಂಧಿ ಹಾಗೂ ಗುರುವಿಗೆ ಶಿಷ್ಯನು ಈ ರಕ್ಷೆಯನ್ನು ಕಟ್ಟಬಹುದು ಎನ್ನಲಾಗಿದೆ.